ನಮಸ್ಕಾರ. ಇವತ್ತು ನಾನು ಕಲ್ಲಪ್ಪಣ್ಣನ ಅಂಗಡಿ ಹತ್ರ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ಅಂದ, ತಮ್ಮ ಬಾರೋ ಸ್ವಲ್ಪ ಬಜಾರ್ಗೆ ಹೋಗಿ ಬರಮ್ಮ ಅಂತಂದು. ನಡೀಪ ಅಣ್ಣ ಅಂತೇಳಿ ಅಂದೆ. ಆಯ್ತು, ಗಾಡಿ ಸ್ಟಾರ್ಟ್ ಮಾಡ್ದೆ. ಬೈಕ್ ಎತ್ತಪ್ಪ ಕಲ್ಲಪ್ಪಣ್ಣ ಅಂದು ಬೈಕ್ ಸ್ಟಾರ್ಟ್ ಮಾಡ್ದೆ. ನಾನು ಹಿಂದೆ ಕೂತ್ಕೊಂಡೆ, ಕರ್ಕೊಂಡು ಹೋದ ಬಜಾರ್ಗೆ. ಹೋದಂಥ ಸಂದರ್ಭದಲ್ಲಿ ಮೊದಲಿಗೆ ತರಕಾರಿ ಮಾರುಕಟ್ಟೆಗೆ ಹೋದೆವು. ಕಲ್ಲಪ್ಪಣ್ಣ ತರಕಾರಿ ಮಾರುಕಟ್ಟೆಯಲ್ಲೆಲ್ಲ ಸುತ್ತಾಡಿಸಿದ ನನ್ನನ್ನು. ಸುತ್ತಾಡಿಸಿ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಅದನ್ನು ಗಮನಿಸುವಂತ ನನಗೊಂದು ಮಾತು ಹೇಳಿದ್ದೆ ಕಲ್ಲಪ್ಪಣ್ಣ ಗಾಡಿ ಮೇಲೆ ಹೋಗಳದಾಗ. ಆಯ್ತು ತಗೋಪ್ಪ ಅಣ್ಣ, ಅದ್ರಾಗೇನು ದೊಡ್ಡ ಮಾತದ ಅಂತ ನಾನು ಅಂದಿದ್ದೆ. ನಾನು ನೋಡ್ತಾ ಇದ್ದೆ. ತರಕಾರಿ ಮಾರುಕಟ್ಟೆ ಸುತ್ತು ಹೊಡೆದು ಬಂದೆವು. ಬಂದ ನಂತರ ಒಂದು ಚಹಾ ಅಂಗಡಿ ಬಂದು ಕುಂತ್ಕೊಂಡು 2 KT ಹೇಳ್ದೆ ಕಲ್ಲಪ್ಪಣ್ಣ. ಹೇಳಿ ನಾನು ಕೂಡ ಮಾತಿಗೆ ಶುರು ಮಾಡಿದೆ. ನೋಡಿದೆ ಅಂತ ಕೇಳಿದೆ. ನಾನು ನೋಡಿನಿ ನಾನು ಅಂತ ನಾನು ಅಂತಿದ್ದೆ. ಏನು ನೋಡಿದೆ ಅಂತ ಕೇಳಿದೆ. ಎಲ್ಲರೂ ವ್ಯಾಪಾರ ಮಾಡಕತ್ತಾರ, ಅದು ನೋಡಿದೆ. ತೊಗೊಳೋರು ತೊಗೋಕತ್ತಾರ, ಮಾರೋರು ಮಾರಕತ್ತಾರ, ವ್ಯಾಪಾರ ನಡೆದೇ ಬಿಟ್ಟದ ಅಂತ. ಏನು ತೊಗೋಕತ್ತಾರ ನೋಡಿದ್ವಿ ಅಂತ ಕೇಳಿದೆ. ತಮ್ಗೆ ಏನು ಬೇಕಾದ್ರೆ ಅದು ತೊಗೋಕತ್ತಾರ ಅಂತ ನಾನು ಅಂದೆ. ಅಲ್ಲ, ಈ ಮಾರುಕಟ್ಟೆಯಲ್ಲಿ ಒಳ್ಳೆಯದನ್ನೂ ಇದೆ, ಕೆಟ್ಟದ್ದನ್ನೂ ಇದೆ. ನೋಡಿ, ಬಾಳೆಹಣ್ಣು ಇಟ್ಟಾರ, ಅಲ್ಲಿ ಒಣಗಿದ್ದು ಸ್ವಲ್ಪ, ಮಾಗಿದ್ದು ಕೊಳತ ಬಾಳೆಹಣ್ಣು ಸ್ವಲ್ಪ ಅದಾವ. ಈ ಕಡೆ ತಾಜಾ ಬಾಳೆಹಣ್ಣು ಅದಾವ. ಅದು ನೋಡಿದೆ ಅಂತ ನಾನು ನೋಡಿದ್ನಲ್ಲ. ಮಂದಿ ಯಾವ ತೊಗೋಕತ್ತಾರ ಅಂತ ಕೇಳಿದೆ. ತಾಜಾ ಬಾಳೆಹಣ್ಣು. ಆಮೇಲೆ ಕಾಯಿಪಲ್ಯದೊಳಗೆ ಅಲ್ಲಿ ಬಾಡಿದ್ದೂ ಇತ್ತು, ತಾಜಾನೂ ಇತ್ತು. ಮಂದಿ ಯಾವ್ದು ತೊಗೋಕತ್ತಾರ? ತಾಜಾ ತೊಗೋಕತ್ತಾರ. ಹಾಗೆ ಕಲ್ಲಪ್ಪಣ್ಣ ಹಿಂಗೆ ಕೇಳ್ತಾ ಹೋದ. ಇಲ್ಲಿ ಬಂದು ನಾ ಚಹಾ ಹೇಳಿದೆ. ಯಾವ ಚಹಾ ಹೇಳೀನಿ? KT ಹೇಳಿದಪ್ಪ ಅಣ್ಣ. ಅಷ್ಟಂದೆ. ನಂತರ ಕಲ್ಲಪ್ಪಣ್ಣ ಅಂದ, ಆಯ್ತು ನಡಿ ಚಹಾ ಕುಡಿದು ಅಂತೇಳಿ ಇಬ್ಬರು ಚಹಾ ಕುಡಿದು ಮತ್ತು ಬಟ್ಟೆ ಅಂಗಡಿಗೆ ಕರ್ಕೊಂಡೋದು. ಬಟ್ಟೆ ಅಂಗಡಿಗೆ ಕರ್ಕೊಂಡೋಗಿ ಅಲ್ಲಿ ಬಟ್ಟೆ ಅಂಗಡಿ ಒಂದು 2-3 ಅಂಗಡಿ ತಿರುಗಾಡಿಸಿದ. ಆತಗೆ ಬಜಾರ್ ತುಂಬ ಪರಿಚಯ, ಎಲ್ಲರೂ ಹೊತ್ತಿಗೆ ಗೌರವ ಕೊಡ್ತಿದ್ರು. ಕಲ್ಲಪ್ಪಣ್ಣದಾಗ ಮಾತಾಡ್ತಿದ್ರು. ನನಗೆ ನೋಡಂತಂತಿದ್ರು. ನಾನು ನೋಡಕತ್ತಿದ್ದೆ. ಆಯಿತು, ಬಟ್ಟೆ ಒಂದು 5-6 ಅಂಗಡಿ ಬಟ್ಟೆ ಅಂಗಡಿ ತಿರುಗಾಡಿ ಬಂದೆವು. ತಿರುಗಾಡಿ ಬಂದ ನಂತರ ಮತ್ತು ಕಲ್ಲಪ್ಪಣ್ಣ ಹೇಳ್ದ, ಏನಂದರೆ ಬಟ್ಟೆ ಅಂಗಡಿದೊಳಗೆ ನೋಡಿದೆ ಅಂತ. ನೋಡೀನಿ ನಾನು. ಏನು ನಡೆದಿತ್ತು? ಏನು ನೋಡಿದೆ? ಮಂದಿ ಚಲೋ ಚಲೋ ಬಟ್ಟೆ ತೊಗೋಕತ್ತಿದ್ರು. ಈ ಸರಿ ಸ್ವಲ್ಪ ನಾನು ಹುಷಾರಾದ. ಯಾಕಂದ್ರೆ ಕಲ್ಲಪ್ಪಣ್ಣ ಅಲ್ಲಿ ಚಹಾ ಅಂಗಡಿ ಪ್ರಶ್ನೆ ಕೇಳಿದ್ದ. ಇಲ್ಲಿ ನಾನು ಹೇಳಿದೆ, ಅವ್ರ ಆಯ್ಕೆ ಚಲೋದ ಬಟ್ಟೆ ಆಗಿತ್ತು. ಆಯಿತು ಸರಿ. ಮತ್ತು ಬಂಗಾರ ಅಂಗಡಿಗೆ ಕರ್ಕೊಂಡು ಹೋದ. ಒಂದು 5-6 ಬಂಗಾರ ಅಂಗಡಿ ತಿರುಗಾಡಿಸಿದ್ವಿ. ಅಲ್ಲಿ ಬೆಳ್ಳಿ ವಸ್ತುಗಳನ್ನು ತೋರಿಸಿದ. ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಕತ್ತಿದ್ದು ತೋರಿಸಿದ ನನಗೆ. ನೋಡಿದೆ ನಾನು ಕೇಳಿದೆ. ಅವ್ನು ನೋಡಿದೆ. ಮಂದಿ ಏನು ಮಾಡಕತ್ತಾರೆ? ತಮ್ಗೆ ಬೇಕಾದ್ರೂ ತೊಗೋಕತ್ತಾರೆ. ಎಂಥ ತೊಗೋಕತ್ತಾರೆ? ಚಲೋ ತೊಗೋಕತ್ತಾರೆ. ಎಲ್ಲರ ಆಯ್ಕೆನೂ ಚಲೋ ಅದ. ಎಲ್ಲರೂ ಉತ್ತಮವಾದದ್ದನ್ನೇ ಬಯಸ್ತಾ ಇದ್ದಾರೆ. ಎಲ್ಲರೂ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಯಾಕಂದ್ರೆ ಬಿಸಿಲು ಭಾಳ ಇತ್ತು. ಕಲ್ಲಪ್ಪನ ಬಜಾರ್ ತಿರುಗಾಡ್ಸಕತ್ತಿದ್ದ. ಸ್ವಲ್ಪ ಸಿಟ್ಟಿನಿಂದ ನಾನು ಹೇಳಿದೆ, ಎಲ್ಲರದು ಚಲೋನೇ ಅದಪ್ಪ ಅಣ್ಣ. ಯಾರೇನು ಸುಮಾರು ತೊಗೋಕ್ಕೆ ಬಯಸಲ್ಲ, ಯಾರು ಕೆಟ್ಟದ್ದು ತೊಗೋಕ್ಕೆ ಬಯಸಲ್ಲ. ಎಲ್ಲರೂ ಎಲ್ಲರ ಆಯ್ಕೆ ಒಳ್ಳೆಯದ್ರ ಕಡೆಗೆ ಇದೆ. ತಮ್ಮ ಸಾಮರ್ಥ್ಯಕ್ಕೆ ಎಷ್ಟದ ಅದರಲ್ಲಿಯೇ ಒಳ್ಳೆಯದನ್ನು ಅವರು ಹುಡುಕ್ತಾ ಇದ್ದಾರೆ. ಅದನ್ನೇ ಅವರು ತೊಗೊಳ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಆತ ಕಲ್ಲಪ್ಪಣ್ಣ ಅಂದ, ಕರೆಕ್ಟ್ ತಿಳ್ಕೊಂಡು ನೋಡ್ತಮ್ಮ ಅಂತಂತ. ಸರಿಯಾಗಿ ತಿಳ್ಕೊಂಡಿದ್ದು ನೀನು ಅಂತಂತ. ತಿಳ್ಕೊಕ್ಕಿಂತ ನನಗಿದು ಮೊದಲೇ ಗೊತ್ತದ, ಇದು ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತದ ಅಂತ ನಾನು ಅಂದೆ. ಗೊತ್ತಿದ್ರೂ ನಾವು ತಪ್ಪು ಮಾಡ್ತೀವಿ ತಮ್ಮ ಅಂತಂದು. ನನಗನ್ನಿಸ್ತು, ಇದ್ರಾಗೇನು ತಪ್ಪದ? ಎಲ್ಲರೂ ಉತ್ತಮವಾದದ್ದನ್ನೇ ಬಯಸ್ತೀವಿ, ಅದ್ರಾಗೇನು ತಪ್ಪದ ಅಂತ ನನಗನ್ನಿಸ್ತು. ಅದ್ರಾಗೇನು ತಪ್ಪು ಅಂತ ನಾನು ಕೇಳಿದೆ ಕಲ್ಲಪ್ಪಣ್ಣ. ಅವಾಗ ಕಲ್ಲಪ್ಪಣ್ಣ ಹೇಳ್ದ, ಆ ಹೇಳಿದ ಮಾತುಗಳು ಭಾಳ ಸುಂದರವಾಗ್ಯಾವ. ಕಲ್ಲಪ್ಪಣ್ಣ ಒಂದೊಂದು ಸಾರಿ ತತ್ವಜ್ಞಾನಿ ಆಗಿಬಿಡ್ತಾನೆ. ನನಗನ್ನಿಸ್ತು ಆತ ಅವನ ಮಾತು ಕೇಳಿ ಭಾಳ ಆನಂದ ಅನ್ನಿಸ್ತು,
ಖುಷಿ ಆಯಿತು. ಏನು ಹೇಳಿದ್ನಂದ್ರೆ ಕಲ್ಲಪ್ಪಣ, ನೋಡು ನಮ್ಮ ಆಯ್ಕೆ ಯಾವಾಗಲೂ ಉತ್ತಮವಾಗಿರ್ತದೆ. ನಮ್ಮದೊಂದೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ಜನರ ಆಯ್ಕೆಯೂ ಕೂಡ ಉತ್ತಮವಾದದ್ದೇ ಆಗಿರ್ತದೆ. ಮತ್ತು ಹಂಗಂತೇಳಿ ಈ ಜಗತ್ತಿನೊಳಗೆ ಎಲ್ಲನೂ ಒಳ್ಳೇದೂ ಇಲ್ಲ. ಒಳ್ಳೇದು ಅದ, ಸುಮಾರನೂ ಅದ. ಆದರೆ ಜನರ ಆಯ್ಕೆ ಮಾತ್ರ ಒಳ್ಳೆಯದು ಕಡೆಗೆ ಹೆಚ್ಚಿಗಿದೆ. ಬಟ್ಟೆ ಇರಲಿ, ತರಕಾರಿ ಇರಲಿ, ಯಾವುದೇ ಒಂದು ವಸ್ತು ಇರಲಿ, ವ್ಯಕ್ತಿ ಇರಲಿ, ಒಳ್ಳೆಯದನ್ನು ಜನರು ಇಷ್ಟಪಡ್ತಾರೆ, ಆಯ್ದುಕೊಳ್ತಾರೆ. ಮತ್ತು ಒಳ್ಳೆಯದಕ್ಕೆ ಬೆಲೆನೂ ಅದ. ನೋಡಿ, ಈ ಬಂಗಾರದ ಅಂಗಡಿಗೆ ಹೋದಾಗ ನನಗೆ ಆದ ಅನುಭವ, ಅಲ್ಲಿ ಕಲ್ಲಪ್ಪನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕಲಬೆರಕೆ ಆದ ಬಂಗಾರಕ್ಕೆ, ಕಲಬೆರಕೆ ಆದ ಬೆಳ್ಳಿಯ ವಸ್ತುಗಳಿಗೆ ಬೆಲೆ ಕಡಿಮೆ ಇತ್ತು. ಆ ಕ್ಯಾರೆಟ್ನಲ್ಲಿ 21 ಕ್ಯಾರೆಟು, 22 ಕ್ಯಾರೆಟು, 24 ಕ್ಯಾರೆಟು ಏನೇನೋ ಹೇಳ್ತಾಯಿದ್ರು. ಆ ಕ್ಯಾರೆಟ್ ಕಡಿಮೆ ಆದಂತೆ, ಪರಿಶುದ್ಧತೆ ಕಡಿಮೆ ಆದಂತೆ ಅದರ ಬೆಲೆ ಕಡಿಮೆ ಇತ್ತು. ಎಷ್ಟೆಷ್ಟು ಪರಿಶುದ್ಧತೆ ಹೆಚ್ಚಾಗ್ತದೋ ಅಷ್ಟು ಬೆಲೆನೂ ಕೂಡ ಹೆಚ್ಚಾಗ್ತದೆ. ಹೀಗೆ ಒಳ್ಳೆಯದಕ್ಕೆ ಕಿಮ್ಮತ್ತದು ತಮ್ಮ ಅನ್ನೋ ಮಾತು ಕಲ್ಲಪ್ಪಣ್ಣ ಹೇಳ್ದ. ಒಳ್ಳೆಯದಕ್ಕೇನದ ಕಿಮ್ಮತ್ತದ. ಹಾಗೆ ನಮ್ಮ ಜೀವನದಾಗೂ ಕೂಡ ನಮ್ಮ ಆದಂಥ ಒಳ್ಳೆಯ ಘಟನೆಗಳನ್ನು ನಾವು ಸಂಗ್ರಹಿಸಿಟ್ಕೊಳ್ಬೇಕು ನೆನಪಿನಲ್ಲಿ. ಆದರೆ ನಾವೆಲ್ಲ ಮಾಡೋದು ತಪ್ಪು. ಒಂದೇ ಕಹಿ ಘಟನೆಗಳನ್ನಷ್ಟೇ ನಮ್ಮ ಮನಸ್ಸಿನಾಗ ಇಟ್ಕೊತೀವಿ, ಒಳ್ಳೆಯ ಘಟನೆಗಳನ್ನು ಬೇಗನೆ ಮರ್ತಿರ್ತೀವಿ. ಯಾವುದು ಮರಿಬೇಕು ಅದು ಮರೆಯೋದಿಲ್ಲ, ಯಾವುದು ಹೊರಗಾಕಬೇಕು ಅದು ಹೊರಗಾಕೋದಿಲ್ಲ ಅಂತಂದು ಸತ್ಯ ಅನ್ನಿಸ್ತು. ಕಹಿ ಘಟನೆಗಳನ್ನು ನಾವು ಮರಿಬೇಕು, ಅವು ಹೊರಗಾಕಬೇಕು. ನಮ್ಮ ಸಂತಸದ ಕ್ಷಣಗಳನ್ನು ನಾವು ನೆನಪಿಸ್ಕೊಳ್ತಾ ಇರಬೇಕು. ಬದುಕಿನಲ್ಲಿ ಎರಡೂ ಇದೆ. ಯಾವ ರೀತಿ ಬಜಾರ್ನಲ್ಲಿ ಉತ್ತಮ ಗುಣಮಟ್ಟದ್ದು ಮತ್ತು ಕಡಿಮೆ ಗುಣಮಟ್ಟದ್ದು ಯಾವ ರೀತಿ ಇದೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆಯ ನೆನಪುಗಳದಾವೆ, ಕೆಟ್ಟ ನೆನಪುಗಳು ಅದಾವೆ. ಒಳ್ಳೆಯ ನೆನಪುಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು, ಅವುಗಳನ್ನು ಜೀವಂತವಾಗಿಟ್ಕೊಳ್ಬೇಕು. ನಾವು ಏನು ಮಾಡ್ತೀವಿ ಅಂದರೆ ಕೆಟ್ಟ ನೆನಪುಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಿ, ಅವುಗಳನ್ನು ಜೀವಂತವಾಗಿಟ್ಟಿರ್ತೀವಿ. ಅದನ್ನು ಮಾಡಬಾರ್ದು ಅನ್ನೋ ಮಾತನ್ನು ಕಲ್ಲಪ್ಪನ ನನಗೆ ತಿಳಿಸಿದ. ಅದು ಸತ್ಯನೂ ಅನ್ನಿಸ್ತು. ಹಾಗಾಗಿ ಆ ಕಲ್ಲಪ್ಪನ ಒಂದು ಪಾಠದಿಂದ ನನಗೇನು ಅಂತಂದರೆ, ಕಹಿ ಘಟನೆಗಳನ್ನು ಮರಿಬೇಕು. ಮರೆವು ಈ ಜಗದಲ್ಲಿರ್ತಕ್ಕಂಥ ಒಂದು ದಿವ್ಯ ಔಷಧ. ಆ ಮರೆವನ್ನು ನಾವು ಈ ಕಹಿ ಘಟನೆಗಳನ್ನು ಮರೆಯೋದಕ್ಕೆ ಬಳಸಬೇಕು ಹೊರತು ಸಿಹಿ ಘಟನೆಗಳನ್ನು ಮರೆಯೋದಕ್ಕಲ್ಲ. ಧನ್ಯವಾದಗಳು.